ಸೊ ಮನೆ ಬಿಟ್ಟು ಓಡೋದಾಗ ಏನಾಗುತ್ತೆ, ಜೀವನ ಗೊತ್ತಿಲ್ಲ, ಬೆಂಗಳೂರಿಗೆ ಹೋಗ್ತೀನಿ. ಸೊ ನಾನು ಬೆಂಗಳೂರಿಗೆ ಹೋದಾಗ ಫಸ್ಟ್ ದರ್ಶನ್ ಸರ್ನ ಮೀಟ್ ಮಾಡ್ತೀನಿ ಅಂತಂದ್ರೆ ಬರ್ತಾರೆ. ಸೊ ಬಂದಾಗ ಒಂದು ಮೂವಿ ಇದೆ, ಅದರಲ್ಲಿ ರಮ್ಯೂನ್ ತಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾನೆ. ಸೊ ನಾನು ಹೋಗಿ ಮಾತಾಡಿ ಹಿಂಗೆ ಅಂತಾರೆ, ಹೋಗ್ಬಿಟ್ಟು ಯಾವುದೋ ಒಂದು ಸೋಪ್ ಫ್ಯಾಕ್ಟ್ರಿನಲ್ಲಿ ಸೇರ್ಕೊಂಡ್ಬಿಡ್ತೀನಿ. ನನಗೆ ಆಸೆ ಏನೋ ಮಾಡಬೇಕು, ಬೆಳಿಬೇಕು, ಏನಾದರೂ ಮಾಡಬೇಕು ಅಂತ. ಸೊ ತದನಂತರ ಅದನ್ನೆಲ್ಲದನ್ನು ಬಿಟ್ಟು ಮೈಸೂರಲ್ಲೇ ಡಿಪ್ಲೊಮಾ ಮಾಡ್ತೀನಿ. ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ ಸ್ವಂತ ಒಂದು ಬೇರೆ ಕಂಪ್ನಿಗಳಲ್ಲಿ ಮಾಡಿ ಸ್ವಂತ ನಾನೇ ಒಂದು SDR ಕನ್ಸ್ಟ್ರಕ್ಷನ್ ಅಂತ ಒಂದು ಡಿಗ್ರಿ ಕಾಲೇಜು ನಾನೇ ಯಾರನ್ನು ಕೆಲಸಕ್ಕೆ ಇಟ್ಕೊಳ್ದೇನೆ 1 ವರ್ಷ 2 ವರ್ಷ ಕಷ್ಟಪಟ್ಟು ಮಾಡ್ತೀನಿ. ಸೊ ಈಗೆಲ್ಲ ಮಾಡಿಕೊಂಡು ಎಲ್ಲ ಥರದಲ್ಲೂ ಬಂದು ಈಗ ನಾನೇನು ನೆಕ್ಸ್ಟ್ ಒಂದು ಕರ್ನಾಟಕದಲ್ಲಿ ನಾನೊಂದು ಗುರುತಿಸ್ಕೋಬೇಕು ಅನ್ನೋದೊಂದು ಹಠ. ಸೊ ಅದಕ್ಕೆ ಏನು ಮಾಡಬೇಕು, ನಾನೊಂದು ಏನೋ ಒಂದು ಸೆಟ್ ಮಾಡಬೇಕು, ಏನೋ ಒಂದು ಮಾಡ್ಬೇಕಂತ ಒಂದು ಸಿನಿಮಾ ಮಾಡ್ತೀನಿ, ಬರೀ 10% ಬಡ್ಡಿ ಅಂತ. ಸೊ ಸಿನಿಮಾನು ರಿಲೀಸ್ ಮಾಡ್ತೀನಿ, ಜನಗಳಿಗೆ ಗೊತ್ತಾಗಲ್ಲ. ಆದರೆ ಇನ್ನೊಂದು ಯೋಚನೆ ಮಾಡೋದು, ಸೊ ನಾವೆಲ್ಲ ವಿ ಆರ್ ಆಲ್ ಎಜುಕೇಟೆಡ್ಸ್. ಸೊ ನಾವೇನು ಮಾಡಬೇಕು ಅಂತಂದ್ರೆ ಏನಾದ್ರು ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು. ಆ ಡಿಫ್ರೆಂಟಾಗಿ ಯೋಚನೆ ಮಾಡಿ ನಾವು ಆ ಸಾಧನೆ ಹತ್ರ ನುಗ್ಗಬೇಕು. ಸೊ ಆವಾಗ ಮಾವುತ ಅಂತ ಒಂದು ಆನೆ ಇಟ್ಕೊಂಡು ಮಾಡಲಿಕ್ಕೆ ಪ್ಲಾನ್ ಮಾಡ್ತೀನಿ. ಸೊ ಅಲ್ಲಿ ಬಂದ ಕಷ್ಟಗಳು ಸಾವಿರಾರು ಕಷ್ಟಗಳು. ಸೊ ಆದ್ರೂ ಅದು ಆನೆ ತಗೊಳ್ಬೇಕು, ಪರ್ಮಿಷನ್, ಆನೆ ಜೊತೆಗೆ ಹಾಕಿ ಮಾಡ್ಲಿಕ್ಕೆ. ಹಿಂಗೆ ಆನೆ ಹೋಗ್ತಿದೆ ಅಂತಂದ್ರೆ ನಾವು ಯಾರು ನಿಂತ್ಕೊಳ್ಳೋಕ್ಕಾಗುತ್ತಾ? ಆನೆ ಇಟ್ಕೊಂಡು ಶಿವಮೊಗ್ಗದಲ್ಲಿ ಸಕ್ಕರೆ ಬೈಲಲ್ಲಿ ಅಂಬಾರಿ ಊರ ಅಂತ, ಶಿವಮೊಗ್ಗ ಅಂಬಾರಿ ಊರ ಅಂತ ಆನೆ, ಸಾಗರ್ ಆನೆ ಅಂತ, ಆ ಆನೆನ ಇಟ್ಕೊಂಡು ನಮ್ಮ ಅರ್ಜುನನ್ಗೆ ಡೆಡಿಕೇಟ್ ಮಾಡಬೇಕು ಅಂತ. ಸೊ ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಅಂತಂದ್ರೆ ಇವಾಗ ನಮಗೆ ಎಲ್ಲಾ ಕಡೆ ಫಾರೆಸ್ಟ್ ನ ಎಲ್ಲ ಕಟ್ಕೊಂಡು ನಾವೆಲ್ಲ ಇಂಡಸ್ಟ್ರಿಯಲೈಸೇಷನ್ ಮಾಡ್ತಾ ಇದೀವಿ, ಎಲ್ಲ ಕಡೆಗೂ ಹೋಗ್ತಾ ಇದೆ, ಎಲ್ಲ ಕಡೆ ಮರ ಕಡಿದು ಈ ತರದ್ದು ನಮ್ದನ್ನೇನು ನಮ್ಮ ನಾಡನ್ನ ಹಾಳು ಮಾಡ್ತಾ ಇದೀವಿ ನಾವು. ಸೊ ಹಂಗಾಗಿ ಫಾರೆಸ್ಟ್ ಕನ್ಸರ್ವೇಷನ್ ಅಲ್ಲಿ ಒಂದು ಆನೆ ಮತ್ತೆ ಮಾವುತನ ಪಾತ್ರ ಏನು. ಸೊ ಅವರಿಬ್ರು ಒಂದು ಫಾರೆಸ್ಟ್ ನ ಹೇಗೆ ಕಮರ್ಷಿಯಲ್ ಆಗಿ ಥ್ರಿಲ್ಲಿಂಗ್ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಫೈಟ್ಸ್ ಇದೆ, ಆ ಥರದ್ದೆಲ್ಲ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಕಾಂತಾರ ಏನ್ ಮಾಡಿದ್ರು ಆ ಲೆಕ್ಕದಲ್ಲಿ ಸಿನಿಮಾ ಮಾಡಿದೀವಿ. ಈಗ ಆಲ್ರೆಡಿ ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಅಲ್ಲಿ ಸಾಂಗು ಮತ್ತೆ ಟೀಸರ್ನ ರಿಲೀಸ್ ಮಾಡಿದ್ದೀವಿ. ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಅಲ್ಲಿ ಹೋಗಿ ಸೊ ಅರ್ಜುನಿಗೆ ರಿಲೇಟೆಡ್ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಸೊ ಇನ್ನೊಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ, 2 ಸಾಂಗು, ಒಂದು ಟೀಸರ್ನ ಮಾಡಿದ್ದೀವಿ. ಸೊ ಇವತ್ತು ಬೆಂಗಳೂರಲ್ಲಿ 5 ಗಂಟೆಗೆ ಟ್ರೈಲರ್ ಲಾಂಚ್ ಇವೆಂಟ್ ಇಟ್ಕೊಂಡಿದ್ದೀವಿ. ಸೊ ನೀವೆಲ್ಲ ಏನು ಮಾಡಬೇಕು ಅಂತಂದರೆ 5 ಗಂಟೆಗೆ ಹೋಗಿ ಎಲ್ಲ ನೋಡಿ. ಸೊ ನಮ್ಮ ಮೂವಿಗೆ ನೀವೆಲ್ಲ ಒಂದು ಪ್ರೋತ್ಸಾಹ ಕೊಡಬೇಕು. ಸೊ ನಿಮ್ಮ ಏನು ಅನ್ಕೋತಿರೋ, ನಿಮ್ಮ ಬ್ರದರ್ ಅನ್ಕೋತಿರೋ, ಫ್ರೆಂಡ್ ಅನ್ಕೋತಿರೋ, ಏನು ಮಾಡ್ತೀರಾ, ಸೊ ನೀವೆಲ್ಲ ನನ್ನ ಸಪೋರ್ಟಿಗೆ ನಿಂತ್ಕೊಂಡು ಸೊ ನೀವೆಲ್ಲ ಸ್ಟೂಡೆಂಟ್ಸ್ಗಳು ನಮಗೆ ಗೆಲ್ಲಿಸ್ಬೇಕು ಅಂತ ನಾನು ಎಲ್ಲರ ಹತ್ರನ ಕಳಕಳಿಯಿಂದ ಕೇಳ್ಕೊತೀನಿ. ಬೆಳೆಸಬೇಕು ಅಂದರೆ ನಾವೆಲ್ಲ ಹೋಗಿ ಚಿತ್ರವನ್ನು ನೋಡಲೇಬೇಕು. ದಯಮಾಡಿ ನಿಮ್ಮ ಪ್ರಿನ್ಸಿಪಲ್ ಇರೋರಿಗೆ ಕಾಲೇಜ್ ಮಕ್ಕಳು ದಯವಿಟ್ಟು ಬಿಡಬೇಡಿ. ಆಮೇಲೆ ನಮಗೆ ಸಂಖ್ಯೆ ಕಡಿಮೆ ಆಗ್ತದೆ. ಅವ್ರು ಪರ್ಮಿಷನ್ ತೊಗೊಂಡು ರಜೆ ಕೇಳಿ ಕೊಡಲಿಲ್ಲ ಅಂದರೆ ಕಾಲೇಜ್ ಮುಗಿದ್ಮೇಲೆ ಬನ್ನಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ.
ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.